ಎಲ್ಲರಿಗೂ ನಮಸ್ಕಾರ. ಈ ಸೂರು ಸ್ವಗತ. ತರಗತಿ 3ನೇ ತರಗತಿ. ವಿಷಯ ಕನ್ನಡ. ಭಾಗ 2, ಪಾಠ 6. ಮಕ್ಕಳೇ, ಪಾಠದ ಹೆಸರು ಈ ಸೂರು ಸ್ವಗತ. ನಾವು ಹಿಂದಿನ ಭಾಗದಲ್ಲಿ ಏಸೂರು ಕೊಟ್ಟರೂ ಈಸೂರು ಬಿಡೆವು ಎಂಬ ಘೋಷಣೆಯನ್ನು ನೋಡಿದ್ದೇವೆ ಅಲ್ವಾ ಮಕ್ಕಳೇ? ಅಂದರೆ ಅರ್ಥ ಏನು? ಎಷ್ಟು ಊರು ಕೊಟ್ಟರೂ ನಮಗೆ ನಾವು ಈಸೂರು ಅನ್ನ ಬಿಡುವುದಿಲ್ಲ ಎಂದು ಅರ್ಥ. ಮಹಾತ್ಮ ಗಾಂಧೀಜಿಯವರು ಒಂದು ಚಳುವಳಿಯನ್ನು ಆರಂಭಿಸಿದರು. ಯಾವ ಚಳುವಳಿ ಅದು? ವೆರಿ ಗುಡ್. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಅವರು ಆರಂಭಿಸಿದರು. ಈ ಚಳುವಳಿಯಿಂದ ಇಡೀ ದೇಶವೇ ಪ್ರೇರಣೆಯನ್ನಗೊಂಡು ಬ್ರಿಟಿಷ್ ಅಧಿಕಾರಗಳನ್ನು ಧಿಕ್ಕರಿಸುತ್ತಾ ಬರುತ್ತಾರೆ. ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು. ಈಗ ಮುಂದಿನ ಭಾಗವನ್ನು ನೋಡೋಣ. ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. ಸರ್ಕಾರಿ ಅಧಿಕಾರಿಗಳಿಗೆ, ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು. ಮಕ್ಕಳೇ, ಏನು ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ಒಂದು ಭಾರತ ಬಿಟ್ಟು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಇಡೀ ದೇಶ ಅದನ್ನು ಒಂದು ಸ್ಥಾಪನೆ ಅಂದರೆ ಅದನ್ನು ಪಾಲನೆಯನ್ನು ಮಾಡುತ್ತೆ. ಆಗ ಈಸೂರು ಜನರು ಸಹ ಅದನ್ನು ಪಾಲನೆಯನ್ನು ಮಾಡ್ತಾರೆ. ಅವರು ಒಂದು ಕರೆಯನ್ನು ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. ಈಸೂರಿನ ಜನತೆಗೆ ಹೇಳ್ತಾ ಇರೋದು, ನೀವು ಯಾವುದೇ ರೀತಿಯಾಗಿ ತೆರಿಗೆಯನ್ನು ಕಟ್ಟಬಾರದು. ಜೊತೆಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಹೆದರಬಾರದು ಎಂದು ಜನರಿಗೆ ಕರೆಯನ್ನು ಕೊಡ್ತಾರೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೆ, ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು. ಎಲ್ಲ ಈಸೂರಿನ ಜನತೆ ಸೇರಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಜೊತೆಗೆ ಸರ್ಕಾರಿ ಕಚೇರಿಗಳಿಗೆ ಒಂದು ಧಿಕ್ಕಾರಗಳನ್ನು ಕೂಗುತ್ತಾರೆ. 25 ಸೆಪ್ಟೆಂಬರ್ 1942ರಂದು ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ನೋಡಿ, ಈಸೂರಿನ ಜನತೆ ಸೆಪ್ಟೆಂಬರ್ 25, 1942ರಂದು ಬ್ರಿಟಿಷ್ ಅಧಿಕಾರವನ್ನು ಧಿಕ್ಕರಿಸುತ್ತಾರೆ. ಅಂದರೆ ತಿರಸ್ಕರಿಸಿದರು. ನಿಮ್ಮ ಅಧಿಕಾರ ನಮ್ಮ ಊರಿಗೆ ಬೇಡ ಅಂತ ಒಂದು ಅಧಿಕಾರಗಳನ್ನು ಧಿಕ್ಕರಿಸಿದರು. ನಿಮ್ಮದು ಯಾವುದೇ ಅಧಿಕಾರ ನಮ್ಮ ಊರಿನ ಮೇಲೆ ಬೇಡ, ನಾವು ತೆರಿಗೆಯನ್ನು ಕಟ್ಟುವುದಿಲ್ಲ ಎಂದು ಒಂದು ಅವರ ಎಲ್ಲ ನೀತಿಗಳನ್ನು ಧಿಕ್ಕರಿಸಿದರು. ಯಾವ ಊರಿನ ಜನತೆ? ಈಸೂರಿನ ಜನತೆ. ನೋಡಿ ಮಕ್ಕಳೇ, ಇದೇ ಚಿತ್ರ. ಅಧಿಕಾರಿಗಳಿಗೆ ಧಿಕ್ಕಾರ, ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರವೇಶವಿಲ್ಲ, ಈ ಥರ ಒಂದು ಫಲಕಗಳನ್ನು ನಾವು ನೋಡುತ್ತಾ ಇದ್ದೇವೆ. ಏಸೂರು ಕೊಟ್ಟರೂ ಈಸೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತು. ಅವರು ಹೇಳ್ತಾರೆ, ಎಲ್ಲ ಜನರು ಒಟ್ಟುಗೂಡಿ ಹೇಳ್ತಾರೆ, ಏಸೂರು ಕೊಟ್ಟರೂ ಈಸೂರು ಬಿಡೆವು ಅನ್ನೋ ಒಂದು ಒಗ್ಗಟ್ಟಿನಿಂದ ಜನರು ಘೋಷಣೆಗಳನ್ನು ಕೂಗ್ತಾರೆ. ಅದು ಮುಗಿಲು ಮುಟ್ಟುತ್ತೆ. ಜೋರಾಗಿ ಘೋಷಣೆಯನ್ನು ಕೂಗ್ತಾರೆ. ಯಾವ ಘೋಷಣೆ? ಏಸೂರು ಕೊಟ್ಟರೂ ಈಸೂರು ಬಿಡೆವು. ಅಂದರೆ ನೀವು ನಮಗೆ ಎಷ್ಟು ಊರು ಕೊಟ್ಟರೂ ಸಹ ನಾವು ಮಾತ್ರ
ಈಸೂರನ್ನು ಬಿಡುವುದಿಲ್ಲ ಎಂಬ ಘೋಷಣೆ ಕೂಗುತ್ತಾರೆ. ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು. ನಮ್ಮ ಹಳ್ಳಿ ಸ್ವತಂತ್ರವಾಗಿ ಹೋರಾಡುತ್ತೆ. ಇನ್ನು ಮೇಲೆ ನಮ್ಮ ಈಸೂರು ಸ್ವತಂತ್ರ ಹಳ್ಳಿಯಾಗುತ್ತೆ ಎಂಬ ಘೋಷಣೆ ಕೂಗ್ತಾರೆ. ಜೊತೆಗೆ ನಮ್ಮ ಈಸೂರು ಒಂದು ಸ್ವತಂತ್ರ ಹಳ್ಳಿ ಎಂದು ಎಲ್ಲ ಜನರು ಸಾರಿದರು. ಇನ್ನು ಮೇಲೆ ಬ್ರಿಟಿಷ್ ಅಧಿಕಾರಗಳನ್ನು ನಾವು ಪಾಲನೆ ಮಾಡುವುದಿಲ್ಲ. ನಮ್ಮದೇ ಆದಂತಹ ಅಧಿಕಾರಗಳನ್ನು ನಾವು ಪಾಲನೆ ಮಾಡ್ಕೊಳ್ತೀವಿ. ಏಕೆಂದರೆ ನಮ್ಮ ಈಸೂರು ಸ್ವತಂತ್ರ ಹಳ್ಳಿ ಎಂದು ಎಲ್ಲ ಜನತೆ ಸಾರಿದರು. ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣತೊಟ್ಟರು. ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ನೋಡಿ, ಯಾವಾಗ ಅವರು ಸ್ವಾತಂತ್ರ್ಯ ಹಳ್ಳಿ ಎಂದು ಘೋಷಣೆ ಮಾಡಿಕೊಂಡ್ರೋ ಆಗ ಊರಿನ ಜನ ಎಲ್ಲ ಸೇರಿ ತಮ್ಮದೇ ಆದಂತಹ ಒಂದು ಸರ್ಕಾರವನ್ನು ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣತೊಟ್ಟರು. ಅವರೇ ಮಾತಾಡಿಕೊಂಡು ನಮ್ಮ ಗ್ರಾಮವನ್ನು, ನಮ್ಮ ಹಳ್ಳಿಯಲ್ಲಿ ನಮ್ಮದೇ ಆದಂಥ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಂಡು ನಾವೇ ಆಡಳಿತವನ್ನು ನಡೆಸಬೇಕು ಎಂಬ ಎಲ್ಲ ಊರಿನ ಮುಖಂಡರು ಸೇರಿ ಒಂದು ಪಣವನ್ನು ತೊಟ್ಟರು. ಆದ ಮರುದಿನವೇ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ, ಬ್ರಿಟಿಷ್ ಅಧಿಕಾರಿಗಳಿವರು, ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಕಂದಾಯದ ವಸೂಲಿಗೆ ಈಸೂರಿಗೆ ಬಂದರು. ನೋಡಿ, ಮರುದಿನ ಏನು ಅವರು ಯಾವಾಗ ಸ್ವತಂತ್ರ ಹಳ್ಳಿ ಎಂದು ಘೋಷಣೆ ಮಾಡಿಕೊಂಡ್ರೋ ನಂತರ ಅವರೇ ಒಂದು ಸರ್ಕಾರವನ್ನು ರಚನೆ ಮಾಡ್ಕೋಬೇಕು ಎಂದು ಪಣ ತೊಡ್ತಾರೆ. ನಂತರ ಮರುದಿನವೇ ಬ್ರಿಟಿಷ್ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದರೆ ಕಂದಾಯದ ವಸೂಲಿಗೆ ಈಸೂರಿಗೆ ಬಂದರು. ತಮ್ಮ ಊರಿನ ಕಂದಾಯದ ಒಂದು ದಂಡ ತೆರಿಗೆಯನ್ನು ತೆಗೆದುಕೊಳ್ಳೋದಕ್ಕೆ ಈಸೂರಿಗೆ ಬರ್ತಾರೆ. ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ನೋಡಿ, ಅವರ ಒಂದು ಕೈಯಲ್ಲಿ ಒಂದು ಪುಸ್ತಕ ಇರುತ್ತೆ. ಇಂದಿನ ಚಿತ್ರದಲ್ಲಿ ನೋಡಿದ್ದೇವೆ ಅಲ್ವಾ, ಆ ಒಂದು ಧಿಕ್ಕಾರ ಒಂದು ಮಕ್ಕಳ ಗುಂಪು ಸೇರಿ ಧಿಕ್ಕಾರ ಆಗ್ತಾ ಇದ್ದಾರಲ್ಲ, ಆ ಚಿತ್ರದಲ್ಲಿ ಇದ್ದಾರೆ. ಏನು ಖಾತೆ ಕಿರ್ದಿ ಪುಸ್ತಕ ಅಂದರೆ ಮಕ್ಕಳೇ, ಮನೆ ಅಥವಾ ಭೂಮಾಲೀಕರ ವಿವರಗಳು ಇರುವ ಒಂದು ಪುಸ್ತಕ. ಅಂದರೆ ಮನೆಯ ಬಗ್ಗೆ ಜೊತೆಗೆ ನಮ್ಮ ಜಮೀನುಗಳ ಬಗ್ಗೆ ಇರುವಂಥ ವಿವರವಾದಂತಹ ಒಂದು ಪುಸ್ತಕವನ್ನು ನಾವು ಖಾತೆ ಕಿರ್ದಿ ಪುಸ್ತಕ ಅಂತ ಕರೀತೀವಿ. ಇಂತಹ ಪುಸ್ತಕಗಳನ್ನು ತೆಗೆದುಕೊಂಡು ಈಸೂರಿಗೆ ಬರ್ತಾರೆ. ಯಾರ್ಯಾರು ಹೇಳಿ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಇವರು ಈಸೂರಿಗೆ ಬರ್ತಾರೆ. ಏನಕ್ಕೆ ಬರೋದು? ಕಂದಾಯ ವಸೂಲಿಗೆ ಬಂದ. ಈ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ಅಂದರೆ ಹುಡುಗರು ಅಂತ, ಅವರು ಆ ಇಬ್ಬರನ್ನು ವಿರೋಧಿಸಿದರು. ನೀವು ನಮ್ಮ ಈಸೂರಿಗೆ ಬರುವ ಹಾಗಿಲ್ಲ, ಪ್ರವೇಶವಿಲ್ಲ ನಿಮಗೆ ಅಂತ. ನೋಡೋಣ, ಯುವಕರು ಅವರನ್ನು ವಿರೋಧಿಸಿದರು. ಯಾರನ್ನು ವಿರೋಧಿಸಿದ್ದು? ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥ್ ರಾವ್ ಅವರನ್ನು ವಿರೋಧಿಸಿದರು. ನಮ್ಮ ಈಸೂರಿಗೆ ನಿಮಗೆ ಪ್ರವೇಶವಿಲ್ಲ ಅಂತ. ಏಕೆ? ರಾಜೀನಾಮೆ ಕೊಡಿ, ಗಾಂಧಿ ಟೋಪಿ ಧರಿಸಿ ಎಂದು ವಿನಂತಿಸಿದರು. ನೋಡಿ, ಒಂದು ನಿಮ್ಮ ಏನು ಇವಾಗ ಅಧಿಕಾರ ಇದೆಯೋ ಆ ಒಂದು ಅಧಿಕಾರಕ್ಕೆ ನೀವು ರಾಜೀನಾಮೆ ಕೊಡಿ, ನಂತರ ಗಾಂಧಿ ಟೋಪಿಯನ್ನು ಹಾಕಿಕೊಳ್ಳಿ ಎಂದು ಅವರನ್ನು ವಿನಂತಿಸಿಕೊಂಡರು. ಆಗ ಇಬ್ಬರ ಮಧ್ಯೆ ಅಂದರೆ ಆ ಅಧಿಕಾರಿಗಳ ಮಧ್ಯೆ ಮತ್ತು ಹೋರಾಟಗಾರ ಯುವಕರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆಯಿತು. ಇಲ್ಲ ಕಂಡ್ರು, ನಾವು ರಾಜೀನಾಮೆನೂ ಕೊಡುವುದಿಲ್ಲ, ಗಾಂಧಿ ಟೋಪಿಯನ್ನು ಧರಿಸುವುದಿಲ್ಲ ಅಂತ.
ಆದರೆ ಆ ಯುವಕರು ಇಲ್ಲ, ನೀವು ರಾಜೀನಾಮೆಯನ್ನು ನಿಮ್ಮ ಹುದ್ದೆಗಳಿಗೆ ಕೊಡಬೇಕು, ಇಲ್ಲ ಜೊತೆಗೆ ಗಾಂಧಿ ಟೋಪಿಯನ್ನು ಧರಿಸಬೇಕು ಎಂದು ಅವರಿಗೆ ಹೇಳ್ತಾರೆ. ಆದ್ರೂ ಅದು ಮಾತಿನ ಚಕಮಕಿ ಇಬ್ಬರಲ್ಲೂ ನಡೆಯುತ್ತೆ. ಮಕ್ಕಳೇ ನೋಡಿ, ಈ ಸೂರಿನ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಚಿತ್ರ ಇಲ್ಲಿರುವಂಥದ್ದು. ಮಕ್ಕಳೇ, ಇದೆ ಗಾಂಧಿ ಟೋಪಿ. ಇನ್ನು ಪದಗಳ ಅರ್ಥ: ಖಾತಿ ಕಿರ್ದಿ ಅಂದರೆ ಮನೆ, ಭೂ ಮಾಲೀಕರ ವಿವರವಿರುವ ಕಂದಾಯ ದಾಖಲೆ ಪುಸ್ತಕ. ಅಂದರೆ ಒಂದು ಮನೆಯ ಒಂದು ವಿಸ್ತೀರ್ಣದ ಬಗ್ಗೆ ಮತ್ತು ಭೂ ಮಾಲೀಕರ ಒಂದು ವಿವರ ಇರುವ ಕಂದಾಯ ಒಂದು ದಾಖಲೆ ಪುಸ್ತಕ. ಧಿಕ್ಕರಿಸು ಅಂದರೆ ತಿರಸ್ಕರಿಸು, ನನಗೆ ಇದು ಬೇಡ ಅನ್ನೋದು ಅರ್ಥ ಬರುತ್ತೆ. ಇನ್ನು ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಪದಗಳ ಅರ್ಥ, ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರಶ್ನೆಗಳು: ಪ್ರಶ್ನೆ 1, ಈ ಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಪ್ರಶ್ನೆ 2, ಈ ಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಪ್ರಶ್ನೆ 3, ಈ ಸೂರು ಜನರ ಘೋಷಣೆ ಏನು? ಪ್ರಶ್ನೆ 4, ಹೋರಾಟಗಾರ ಯುವಕರು ಬ್ರಿಟಿಷ್ ಅಧಿಕಾರಿಗಳಿಗೆ ಏನೆಂದು ವಿನಂತಿಸಿದರು? ಪ್ರಶ್ನೆ 5, ಯಾರು ಯಾರು ಕಂದಾಯ ವಸೂಲಿ ಮಾಡಲು ಈ ಸೂರಿಗೆ ಬಂದರು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು.